Everybody get down, get down, get down, get down. ಫೈನಲ್ ಆಗಿ ಮೇಲ್ಗಡೆ ಬಂದ್ಬಿಟ್ಟು ತ್ರ್ಯಂಬಕೇಶ್ವರನ ದರ್ಶನ ಮಾಡ್ಕೊಂಡು ವ್ಯೂ ನೋಡ್ತಾ ಇದ್ದೀನಿ. ವ್ಯೂ ನೋಡಿರಲ್ಲ ಇನ್ನು ನೀವು ನೋಡಿ. ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು 100 ಡೇಸ್ ಪ್ರಯಾಣ ಸೀರೀಸ್ ಡೇ 89ಗೆ. ನಾನೀಗ ರಿಷಿಕೇಶಲ್ಲಿದ್ದೀನಿ, ದೇವಭೂಮಿ ಉತ್ತರಾಖಂಡಲ್ಲಿ. ನಾನು ಹಿಂದೆ ನೋಡ್ತಾ ಇದ್ರಲ್ಲ, ಬ್ಯೂಟಿಫುಲ್ ಗಂಗಾ ನದಿ ತುಂಬಿ ಹರಿತಾ ಐತೆ. ಈ ಜಾಗದಲ್ಲಿ ಯಾರು ಈಜಾಡಬಾರ್ದು ಅಂತ ಹೇಳ್ಬಿಟ್ಟು ಬೋರ್ಡ್ ಕೂಡ ಹಾಕಿದ್ದಾರೆ. ಆದರೆ ಇಲ್ಲಿ ಫಾರಿನರ್ಸ್ ಮಾತ್ರ ನೀವು ಬೋರ್ಡನ್ನು ಹಾಕೊಳ್ರಿ, ಜೈಲ್ಗನ್ನು ಹಾಕೊಳ್ರಿ, ನಾವು ಈಜಾಡ್ತೀವಿ ಅಂತ ಹೇಳ್ಬಿಟ್ಟು ಆ ಜಾಗದಲ್ಲೆಲ್ಲ ಕಂಪ್ಲೀಟಾಗಿ ಇಷ್ಟೊತ್ತೆಲ್ಲ ಈಜಾಡ್ತಾ ಇದ್ರು. ಈಗ ಅವ್ರನ್ನೆಲ್ಲ ಕಳ್ಸಿದ್ರು ಇಲ್ಲಿಂದ. ಬಟ್ ಈ ಜಾಗ ಮಾತ್ರ ತುಂಬ ಪ್ರಶಾಂತವಾಗೈತೆ. ರಿವರ್ ರಾಫ್ಟಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮೇ ಬಿ ನಂದು ರಿವರ್ ರಾಫ್ಟಿಂಗ್ ನಾಳೆ 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. 12 ಕಿಲೋಮೀಟರ್ ಐತೆ, 21 ಕಿಲೋಮೀಟ್ರ್ ರಾಫ್ಟಿಂಗ್ ಕೂಡ ಮಾಡ್ಬೋದು. ಸೊ ಇವಾಗ ಸಾಯಂಕಾಲ ಹೋಗಿ ಟಿಕೆಟ್ ಬುಕ್ ಮಾಡ್ಕೊಂಡು ನಾಳೆ ಬೆಳಗ್ಗೆ ರಾಫ್ಟಿಂಗ್ ಮಾಡೋಣ. ಬಟ್ ಈ ಜಾಗದಲ್ಲಿ ಮಾತ್ರ ರಿಷಿಕೇಶಲ್ಲಿ ನಾನು ಅನ್ಕೊಂಡಿದ್ದೆ ಬೀಚಲ್ಲಿ ಐತಪ್ಪ ಅಂತ. ಗೂಗಲ್ ಮ್ಯಾಪಲ್ಲಿ ನೋಡಿದ್ರೆ ಅದು ರಿಷಿಕೇಶ್ ಬೀಚ್ ಅಂತ ಐತೆ. ಈ ಜಾಗನ ಬೀಚ್ ಅಂತ ಹೇಳ್ತಾರಂತೆ. ಅಂದರೆ ಇಲ್ಲಿ ಜಸ್ಟ್ ಒಂದು ಸ್ವಲ್ಪ ಮರಳೆಲ್ಲ ಐತೆ, ಸ್ಯಾಂಡ್. ಸೊ ಬಂದ್ಬಿಟ್ಟು ಇಲ್ಲಿ ಫಾರಿನರ್ಸ್ ಎಲ್ಲ ಆರಾಮಾಗಿ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು, ಸೊ ನಮ್ಮ ಇಂಡಿಯನ್ಸ್ ಕೂಡ ಜಾಸ್ತಿ ಬರ್ತಾರೆ. ಬಟ್ ಫಾರಿನರ್ಸ್ಗೆ ರಿಷಿಕೇಶ್ ಅನ್ನೋದು ತುಂಬ ಇಷ್ಟವಾದ ಜಾಗ ಅದು. ಏನು ಗೊತ್ತಾ, ರಿಷಿಕೇಶಿಗೆ ಬಂದರೆ ಒಂದು ರಾಫ್ಟಿಂಗ್ ಮಾಡಬೇಕು, ಇನ್ನೊಂದು ಈ ಗಂಗಾ ನದಿ ಪಕ್ಕದಲ್ಲಿ ಒಂದು ಪ್ರಶಾಂತವಾಗಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ತುಂಬ ಜನ ಹೇಳ್ತಾರೆ, ಆಯಿತಾ. ಸೊ ಅದಕ್ಕೋಸ್ಕರ ಅಂತಲೇ ಇವತ್ತು ನನ್ನ ಪ್ಲಾನ್ ಏನಿಲ್ಲ, ಜಸ್ಟ್ ಗಂಗಾ ನದಿ ಪಕ್ಕದಲ್ಲಿ ಪೀಸ್ಫುಲ್ಲಾಗಿ ಓಡಾಡಬೇಕು. ಮತ್ತು ಸಾಯಂಕಾಲ ಅಲ್ಲಿ ಕೆಲವು ಬ್ರಿಡ್ಜಸ್ ಇದ್ದಾವೆ, ಅದು ಇದು ಸನ್ಸೆಟ್ ಎಲ್ಲ ನೋಡ್ಕೊಂಡು ನಾಳೆ ರಾಫ್ಟಿಂಗ್ ಮಾಡಬೇಕು. ಈ ಗೂಗಲ್ ಮ್ಯಾಪ್ ನಂಬ್ಕೊಂಡು ನಾನು 1.5 2 ಕಿಲೋಮೀಟ್ರ್ ನಡ್ಕೊಂಡು ಬಂದಿದ್ದೀನಿ ಈ ಜಾಗಕ್ಕೆ. ಆದರೆ ಶಾರ್ಟ್ಕಟ್ ಐತೆ, ಅದು ತುಂಬ ಜನ ಇದರಲ್ಲಿ ನಡ್ಕೊಂಡು ಬರ್ತಿದ್ದಾರೆ ಈ ದಾರಿಲಿ. ನಾನು ಹಂಗಾಸೆ ಸುತ್ತಾಕೊಂಡು ಬಂದಲ್ಲ ಇಲ್ಲಿಗೆ. ಈಗ ಹೋಗ್ಬಿಟ್ಟು ರಿವರ್ ರಾಫ್ಟಿಂಗು ಟಿಕೆಟ್ ಎಷ್ಟಾಯ್ತು ಅಂತ ತಿಳ್ಕೊಂಡು ಬುಕ್ ಮಾಡಬೇಕು. ಬೆಳಗ್ಗೆ 6 ಗಂಟೆಗೇನೋ ಹೋಗ್ಬೇಕಲ್ವ. ಚೆನ್ನಾಗಿರುತ್ತೆ ನಿಜವಾಗ್ಲು. ನಾನಂತೂ ಫುಲ್ ಎಕ್ಸೈಟ್ ಆಗ್ತಾಯಿದ್ದೀನಿ. ಯಾಕೆಂತಂದರೆ ರಿವರ್ ರಾಫ್ಟಿಂಗ್ ಅಂದರೆ ಏನು ತಮಾಷೆ ಅಲ್ಲ. ಒಂದು 21 ಕಿಲೋಮೀಟ್ರು ನಾನು ದೊಡ್ಡದೇ ತೊಗೊತೀನಿ. ಬಿಗಿನರ್ಸ್ ಆದರೆ 12 ಕಿಲೋಮೀಟ್ರ್ ಅಂತೆ. ನನಗೆ ಬಿಗಿನರ್ಸ್ದೇನು ಬೇಡ, ಬಟ್ ಒಂದು 21 ಕಿಲೋಮೀಟ್ರದೇ ಮಾಡೋಣ, ಚೆನ್ನಾಗಿರುತ್ತೆ. ನೋಡಿ ದಾರಿ ಹೆಂಗೈತೆ, ಅಲ್ಲೆಲ್ಲ ಸ್ವಿಮ್ಮಿಂಗ್ ಮಾಡ್ತಿದ್ದಾರೆ, ರಾಫ್ಟಿಂಗ್ ಮಾಡ್ತಾಯಿದ್ದಾರೆ. ಹಿಂಗೂ ಒಂದು ದಾರಿ ಐತೆ, ಇದು ಕೆಳಗಡೆ ಹೋಗುತ್ತೆ, ಹಿಂಗೆ ಹೋಗೋಣ. ನಿಜ ರಿಷಿಕೇಶಲ್ಲಿ ಸ್ಯಾಟರ್ಡೆ ಸಂಡೇ ಆದರೆ ಡೆಲ್ಲಿಲಿ ಎಷ್ಟು ಜನ ಇರ್ತಾರೋ ಆಲ್ಮೋಸ್ಟು ಟ್ರಿಪ್ಗೆಲ್ಲ ಇಲ್ಲಿಗೆ ಬರ್ತಾರೆ. ಫುಲ್ಲಾಗೋಗ್ಬಿಡುತ್ತೆ ಇಲ್ಲೆಲ್ಲ. ಯಾಕೆಂತಂದರೆ ಅವರು ವೀಕೆಂಡಲ್ಲಿ ಎಂಜಾಯ್ ಮಾಡಬೇಕು ಅಂತಂದರೆ ಹತ್ರ ಪ್ಲೇಸ್ ಅಂತಂದರೆ ಡೆಲ್ಲಿಯಿಂದ ಈ ರಿಷಿಕೇಶೆ. ಒಂದು ಸ್ವಲ್ಪ ದೂರ ನಡ್ಕೊಂಡು ಬಂದಾದಮೇಲೆ ನನಗಿಲ್ಲಿ ಕಾಣಿಸ್ತಾ ಇದೆ ಲಕ್ಷ್ಮಣ್ ಝೂಲಾ ಬ್ರಿಡ್ಜ್, ಫೇಮಸ್ ಅಂತ ಹೇಳ್ತಾರೆ. ಈ ಥರ ಬ್ರಿಡ್ಜ್ಗಳು ತುಂಬಾ ಇದ್ದಾವೆ. ಈಗ ನೋಡ್ತಾ ಇರೋದು ಇದೇ ಲಕ್ಷ್ಮಣ್ ಝೂಲಾ. ಅದ್ರ ಪಕ್ಕದಲ್ಲಿರೋದು ತ್ರ್ಯಂಬಕೇಶ್ವರ ಟೆಂಪಲ್ಲು. ಎಷ್ಟು ಚೆನ್ನಾಗಿತ್ತು ನೋಡಿ ಟೆಂಪಲ್ಲು. ಮತ್ತು ಅಲ್ಲಿ ಮೇಲ್ಗಡೆ ಕೂಡ ಹೋಗ್ಬೋದು, ಹೋದರೆ ಫುಲ್ ಟಾಪ್ ವ್ಯೂ ಎಲ್ಲ ಕಾಣುತ್ತೆ. ಅಲ್ಲಿಗೆ ಮೇ ಬಿ ಆಮೇಲೆ ಹೋಗ್ತೀನಿ. ಸದ್ಯಕ್ಕೆ ಈಗ ಅಲ್ಲಿ ದೂರದಲ್ಲಿರೋದು ಒಂದು ಶ್ರೀ ಸತ್ಯಸಾಯಿ ಘಾಟ್ ಅಂತ ಹೇಳ್ತಾರೆ. ಈ ಜಾಗದಲ್ಲಿ ಏನು ಗೊತ್ತಾ, ಯೋಗ ಎಲ್ಲ ಮಾಡ್ತಾರೆ, ಫೋಟೋಸ್ ಎಲ್ಲ ತಗೊತಾ ಇದ್ದಾರೆ. ಮತ್ತು ಇಲ್ಲಿ ಚಿಕ್ಕ ಚಿಕ್ಕ ಕಲ್ಲುಗಳು ಸಿಗ್ತವೆ, ಅವನ್ನೆಲ್ಲ ತಗೊತಾ ಇದ್ದಾರೆ.
ಹಾಯ್ ಗುಡ್ ಮಾರ್ನಿಂಗ್ ಗೈಸ್. ಟೈಮು 8:30 ಆಗೈತೆ. ನಾನೀಗ ರಿವರ್ ರಾಫ್ಟಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. 16 ಕಿಲೋಮೀಟ್ರದ್ದು. ಸೊ ಪ್ರಿಪ್ರೇಷನ್ ಎಲ್ಲ ನಡೀತಾ ಐತೆ. ಸೊ ಈಗ ಇನ್ನೊಂದು 4-5 ಜನ ಬರೋರಿದ್ದಾರೆ. ನನ್ನನ್ನು ಅಲ್ಲಿ ನಾನು ಡೋರ್ಮೆಟ್ರಿಂದ ಸ್ಕೂಟಿಲಿ ಪಿಕಪ್ ಮಾಡ್ಕೊಂಡು ಕರ್ಕೊಬಂದರು. ಸೊ ಫುಲ್ ಎಕ್ಸೈಟ್ ಆಗ್ತಾ ಇದ್ದೀನಿ. ಹೆಂಗಿರುತ್ತೆ ರಿವರ್ ರಾಫ್ಟಿಂಗ್? ಸಖತ್ತಾಗಿರುತ್ತೆ. ಫಾರ್ ಹೆಡ್ ಬಂದುಬಿಟ್ಟು 500 ರುಪೀಸ್ ಚಾರ್ಜ್ ಮಾಡೋದು ವರ್ತ್ ಇರುತ್ತೆ. ಯಾಕಂತಂದರೆ 16 ಕಿಲೋಮೀಟ್ರು ಗಂಗಾ ನದಿಲಿ ರಿವರ್ ರಾಫ್ಟಿಂಗ್ ಮಾಡ್ಕೊಬರೋಂದರೆ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯೆನ್ಸು. ಆಲ್ ಸೆಟ್. ನಮ್ಮ ಸುಮೋ ಗಾಡಿ ರೆಡಿ ಆಗೈತೆ. ಇಲ್ಲಿಂದ 16 ಕಿಲೋಮೀಟ್ರ್ ನಮ್ಮನ್ನು ದೂರ ಕರ್ಕೊಂಡೋಗಿ ಬಿಟ್ಬಿಟ್ಟು ಮತ್ತೆ ನೀರಲ್ಲಿ ಕರ್ಕೊಂಬರ್ತಾರೆ. ಸೊ ಮೈಕ್ಸ್ ಎಲ್ಲ ತಗೊಂಡಿದ್ದೀನಿ, ಇನ್ನೊಂದು ಫೋನ್ ತಗೊಂಡಿದ್ದೀನಿ. ಅವ್ರು ಡ್ರೈ ಬ್ಯಾಗ್ ಕೊಡ್ತಾರಂತೆ. ಸೊ ಆರಾಮಾಗಿ ನಾವು ಇಟ್ಕೋಬೋದು, ಪ್ರಾಬ್ಲಮ್ ಇಲ್ಲ. ಓಕೆ ಗೈಸ್, ಫೈನಲಿ ನಾವು ಗಂಗಾ ನದಿ ಹತ್ರ ಬಂದ್ವಿ. ಎಲ್ಲ ಸೆಟಪ್ ಮಾಡಿದ್ದಾರೆ, ಹೆಲ್ಮೆಟು, ನಮಗೆಲ್ಲ ಜಾಕೆಟ್ ಎಲ್ಲ ಹಾಕಿದ್ದಾರೆ. ಸೊ ಇದೇ ನಮ್ಮ ಟೀಮು. ಟೋಟಲಾಗಿ ಎಷ್ಟು 1 2 3 4 5 ಜನ ಇದ್ದಾರೆ. ಹಾಯ್ ಬೋಲೋ, ಹಾಯ್ ಹಾಯ್. ಇದು ನಮ್ಮ ಟೀಮು. ನೋಡೋಣ ಅಡ್ವೆಂಚರ್ ಹೆಂಗಿರುತ್ತೆ ಅಂತ. ಫಸ್ಟ್ ಟೈಮ್ एक्सपीरियंस भैया आपका फर्स्ट टाइम है? फर्स्ट टाइम आपका फर्स्ट टाइम सब लोग फर्स्ट टाइम. वाह सुपर. ಥರ್ಡ್ ಟೈಮ್. ಓ ಮೈ ಗಾಡ್. ಅವ್ರು ಥರ್ಡ್ ಟೈಮ್ ಅಂತೆ. ಸೊ ನಾವೆಲ್ಲ ಫಸ್ಟ್ ಟೈಮ್ ಫುಲ್ ಎಕ್ಸೈಟ್ ಆಗ್ತಾ ಇದ್ದೀವಿ. ಸೊ ನೋಡೋಣ. ಈಗ ಅಲ್ಲಿ ನೋಡ್ತಿದ್ವಲ್ಲ, ಅಲ್ಲಿ ನಮ್ಮ ಬೋಟ್ ಬರುತ್ತೆ. ಅಲ್ಲಿಂದ ಸೀದಾ 16 ಕಿಲೋಮೀಟರ್ ಇಲ್ಲಿಂದ ರಾಫ್ಟಿಂಗ್ ಮಾಡ್ಕೊಂಡು ಹೋಗ್ಬೇಕು. ಇದ್ದಕ್ಕೆ ಹೋಗ್ತಾ ಇದ್ದೀವಿ ಈಗ ನೀರಲ್ಲಿ. ನೀರು ಹೆಂಗಿದೆ ಅಂತ ಮುಟ್ಟು ನೋಡೋಣ ಫಸ್ಟು. ಹಾಂ, ಮುಗಿದ ಕತೆ ಇವತ್ತು. ಐಸ್ ವಾಟರ್ ಇದ್ದಂಗೆ ಇದ್ದಾವೆ ನೋಡಿ, ಹೆಂಗೆ ಎತ್ಕೊಬೋತಾರೆ ಮೇಲ್ಗಡೆಯಿಂದ. ಪಾಪ ಇದನ್ನೇನು ಅನ್ಬೇಕು ಅಂತ ಅರ್ಥ ಆಗಲ್ಲ. ಇದು ಮೇ ಬಿ ನಮ್ಮ ಬೋಟಾ ಏನಂತಾರ ಗೊತ್ತಿಲ್ಲ ನನಗೆ. ಸೊ ನಮ್ದು ಬಂದ್ಬಿಟ್ಟು ಹಿಮಾಲಯನ್ ಅಡ್ವೆಂಚರು. ಗೈಸ್, ಇಲ್ಲಿಗೆ ನನ್ನ ಫೋನ್ನ ಅವ್ರಿಗೆ ಕೊಟ್ಬಿಡ್ತೀನಿ, ಎತ್ತಿಟ್ಬಿಡ್ತಾರೆ. ಇನ್ನೇನಿದ್ರು ಅವರು ಗೋಪುರದಲ್ಲಿ ವಿಡಿಯೋ ಮಾಡ್ತಾರಲ್ಲ, ಅದನ್ನ ಪ್ಲೇ ಮಾಡಿ ತೋರಿಸ್ತೀನಿ. साउंड कोई नहीं करेगा रैपिड में, ठीक है? चलिए फॉरवर्ड अगेन. Come on guys, together same time. चलाओ. साउंड नहीं. चलाओ पावर लगा के. ओके स्टॉप. फॉरवर्ड साउंड नहीं. साउंड कौन कर रहा है वो? फॉरवर्ड चलाओ, फॉरवर्ड. अरे स्टॉप. ओनली लेफ्ट साइड फॉरवर्ड. अरे बहुत ज़्यादा साउंड कर रहे हो रैपिड में. साउंड कोई नहीं करेगा. चलो फॉरवर्ड. ऑल फॉरवर्ड. एवरीबडी गेट डाउन. रोप पकड़ के रोप. गेट बैक. फॉरवर्ड अगेन. Okay, get down. Get back. Forward again. रेडी रहना है बिल्कुल, ठीक है?
फास्ट चलाओ फास्ट, लेफ्ट राइट पावर लगा के, पावर लगाओ, गुड गुड गुड। चलाओ फॉरवर्ड, get down, get back, forward guys, forward fast, left वाले पावर लगाओ। फास्ट चलाओ। ओके स्टॉप, रिलैक्स, लुक हियर, देखो इधर, मजा आया तो बोलो गंगे मैया की गुड। ಋಷಿಕೇಶಲ್ಲಿ ರಿವರ್ ರಾಫ್ಟಿಂಗ್ ಮಾಡಕ್ಕೆ ಬಂದಿದ್ವಲ್ಲ, ನೆಕ್ಸ್ಟ್ ಲೆವೆಲ್ ಅಡ್ವೆಂಚರು. ನಿಜ ನಾವು ಲಿಟ್ರಲಿ ಸಖತ್ ಎಂಜಾಯ್ ಮಾಡ್ತಾ ಇದೀವಿ. ಇನ್ನು ಎಷ್ಟು ದೂರ ಆಯ್ತು ಅಂತ ಗೊತ್ತಿಲ್ಲ, ಬಟ್ ವಾಟರ್ ಮಾತ್ರ ಫುಲ್ ಕೋಲ್ಡ್ ಫ್ರೀಸ್ ಆಗಿ ಹೋಗ್ತಾ ಇದ್ರಿ. आगे आओ, आगे, अरे उधर मत जाओ, सामने जाओ, हाथ चलाओ, रोप पकड़ के हाथ चलाओ। अरे जाम लगा दिया उस तरफ जाओ, देखो राइट हैंड में पुश करो, हाँ। अरे दूसरे को पीछे नहीं खींचना है, खुद आगे जाना है, टांग नहीं खींचनी है, ऐसे ही, हाँ। देखो इधर मजा आ रहा है तो बोलो गंगे मैया की। पीछे जाओ, हाँ, अब गाओ एक गाना। ठंडे पानी से नहाना चाहिए, गाना आए गाना चाहिए। अब इस तरफ आ जाओ, ठीक है, गुड। यस, चलो जो जैसे ऊपर आ रहे हैं एक दूसरे की हेल्प करो फटाफट। अरे क्या खाया था? खींचो फटाफट, खींचो एक दूसरे को, खींचो फटाफट। जैकेट को नीचे पुश करो जो जैसे ऊपर आ रहे हैं। शेर। ओके, टेक योर सीट, क्विक। जैकेट को एडजस्ट करो, जैकेट को नीचे पुश करो, आगे ऊपर से स्टेप खींचो, हाँ। जैकेट को एडजस्ट करो सारे, क्विक। टेक योर सीट गाइस, कम ऑन। तो कैसा लगा, मजा आया? बहुत ही बढ़िया। तो बोलो गंगे मैया की। Stop. Only left side forward. चलो all forward. Come on, together, same time. Good. चलाओ. ಓ ಮೈ ಗಾಡ್ ಗೈಸ್, ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್. ವಾ, ಸೂಪರ್ ಆಗಿತ್ತು. ಬ್ಯಾಕ್ ಟು ಅಲ್ಲಿ ಹೋಗ್ಬಿಟ್ಟು ನಮ್ಮ ಬ್ಯಾಗೆಲ್ಲ ಕಲೆಕ್ಟ್ ಮಾಡ್ಕೋಬೇಕು. ನಾವು 9 ಗಂಟೆ ಸ್ಟಾರ್ಟ್ ಮಾಡಿದ್ದು, ಟೈಮ್ ಬಂದ್ಬಿಟ್ಟು ಈಗ 12 ಗಂಟೆ ಆಗುತ್ತೆ. ಟೋಟಲಾಗಿ 3 ಅವರು ಇದನ್ನೆಲ್ಲ ತಗೊಂಡೋಗಿ ಅಲ್ಲಿ ಇಡಬೇಕು. ಸೊ ನಮ್ಮ ಟೀಮು ನಿಜ ಈ ಚಳಿಗೆ ಬಿಸಿದೇನಾದರೂ ತಿನ್ನಬೇಕು ಅಂತ ಸಖತ್ ಹೊಟ್ಟೆ ಹಿತ ಆಯಿತು. 9 ಗಂಟೆಗೆಲ್ಲ ಸ್ಟಾರ್ಟ್ ಮಾಡಿದ್ದು, 3 ಅವರು ಬೆಳಗ್ಗೆಯಿಂದ ಏನು ತಿಂದಿರಲಿಲ್ಲ. ಸೊ ಈಗ ರಾಜ್ಮಾ ಚಾವಲ್ ತಿಂತಾಯಿದ್ದೀನಿ. ಈಗಲೂ ಕೂಡ ನನ್ನ ಕೈಲಿ ಆಗ್ತಾಯಿಲ್ಲ, ನೀರು ಅಷ್ಟಿಷ್ಟು ತಣ್ಣಗಿರಲಿಲ್ಲ ಮಾತ್ರ. ಈಗ ಅಲ್ಲಿ ಹೋಗ್ಬಿಟ್ಟು ಗಂಗಾ ಘಾಟ್ ಹತ್ರ ಕುತ್ಕೊಬಿಡ್ತೀನಿ, ಸ್ವಲ್ಪ ಹೊತ್ತು ಕುತ್ಕೊಂಡು ಒಂದು 1 ಅವರ್ ಕುತ್ಕೊಂಡು ಬಟ್ಟೆ ಎಲ್ಲ ಆರಿಸ್ಕೊಂಡು ರೂಮ್ಗೆ ಹೋಗ್ಬೇಕು.
ಇನ್ನು ರಿವರ್ ರಾಫ್ಟಿಂಗ್ ಬಗ್ಗೆ ಹೇಳಬೇಕು ಅಂತಂದರೆ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ವೀಡಿಯೋ ಮಾಡಿದ್ದು ನಾನಲ್ಲ, ಆ ಗೈಡ್ ಇರ್ತಾರಲ್ಲ ಅವರೊಂದು ಹೆಲ್ಮೆಟ್ ಮೇಲೆ ಒಂದು ಗೋಪ್ರೋ ಇಟ್ಕೊಂಡಿರ್ತಾರೆ, ಅವ್ರು ವೀಡಿಯೋ ಮಾಡಿದ್ದು. ನಾನಾಗಿದ್ರೆ ಇನ್ನೂ ತುಂಬ ಒಳ್ಳೊಳ್ಳೆ ಶಾರ್ಟ್ಸ್ ತೆಗಿಯೋಕ್ಕೆ ಟ್ರೈ ಮಾಡ್ತಿದ್ದೆ. ಅವರು ನಮ್ಮ ಹತ್ರ ಇರೋ ಗೋಪ್ರೋ ಆಗಲಿ ಫೋನ್ ಆಗಲಿ ಏನೇ ತೊಗೊಂಡೋದು ಕೂಡ ವೀಡಿಯೋ ಮಾಡೋಕ್ಕೆ ಅಲೋ ಮಾಡಲ್ಲ. ಅಲ್ಲೊಂದು ಬ್ಯಾಗ್ ಇರುತ್ತೆ, ಅದರಲ್ಲಿ ಹಾಕ್ಬಿಟ್ಟು ಎತ್ತಿಟ್ಕೊಬಿಡ್ತಾರೆ. ಸೊ ವೀಡಿಯೋಗೋಸ್ಕರ ಅವ್ರು ಎಷ್ಟು ಚಾರ್ಜ್ ಮಾಡಿದ್ರು, 2,000 ರೂಪಾಯಿ ವೀಡಿಯೋ ಮಾಡೋದಕ್ಕೆ. ವೀಡಿಯೋಸು ಮತ್ತು ಅದೇ ಗೋಪ್ರೋದಲ್ಲೇ ಫೋಟೋಸ್ ತೆಗಿತಾರೆ. ಸೊ ನಾವು 6 ಜನ ಇರೋದ್ರಿಂದ ಎಲ್ಲ ಶೇರ್ ಮಾಡ್ಕೊಂಡ್ವಿ. 250 ರೂಪಾಯಿನೂ ಆಯಿತು. ಬಟ್ ಲಾಸ್ಟ್ಗೆ ಒಂದು 500 ರೂಪಾಯಿ ಡಿಸ್ಕೌಂಟ್ ಕೊಟ್ಟರು. ಡಿಸ್ಕೌಂಟ್ ಅಂದರೆ 1,500 ಮಾತಾಡ್ತೀವಿ ಲಾಸ್ಟ್ಗೆ. ವೀಡಿಯೋ ಬೇಕೇ ಬೇಕು ಅಂತ ಹೇಳ್ಬಿಟ್ಟು. ವೀಡಿಯೋ ಇಲ್ಲಾಂದ್ರೆ ಹೆಂಗೆ. ಬಟ್ ಓವರಾಲಾಗಿ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ. ಒಂದು 4-5 ಜಾಗದಲ್ಲಿ ಒಂಥರ ಸಖತ್ ಭಯ ಆಗುತ್ತೆ. ಬೋಟು ಮೇಲೆ ಕೆಳಗೆ ಎಗರ್ತಾ ಇರುತ್ತೆ. ಇನ್ನು ಅಷ್ಟು ಬಿಟ್ಟರೆ ಓಕೆ, ಸಖತ್ತಾಗಿತ್ತು. ನಾವು ಮಾಡಿದ್ದು 16 ಕಿಲೋಮೀಟ್ರ್ ಅಲ್ವಾ. ಸೊ ರಿವರ್ ರಾಫ್ಟಿಂಗು ನೆಕ್ಸ್ಟ್ ಟೈಮು ನಾನೊಂದು 64 ಕಿಲೋಮೀಟ್ರದ್ದು, 64 ಅಲ್ಲ ಸಾರಿ, ನೆಕ್ಸ್ಟ್ ಟೈಮ್ ಮಾಡಿದ್ರೆ ಒಂದು 34 ಕಿಲೋಮೀಟ್ರದ್ದು ಒಂದು ಐತೆ, ಇನ್ನೊಂದು 100 ಕಿಲೋಮೀಟ್ರದ್ದು ಐತೆ. ಸೊ ತುಂಬ ಎಕ್ಸ್ಪೀರಿಯೆನ್ಸ್ ಇರೋರು 100 ಕಿಲೋಮೀಟ್ರ್ ಮಾಡ್ತಾರೆ. ಹತ್ರ 3 ದಿನ ಆಗುತ್ತೇನೋ ಅಂತ ಹೇಳಿದ್ರು. ಅಂದರೆ ಅವರು ಅಲ್ಲಲ್ಲಿ ಆಲ್ಟ್ ಆಗಿ ಸ್ಟೇ ಆಗಿ ಬರ್ತಾರೆ. ಸೊ ಸ್ಟಾರ್ಟಿಂಗ್ ಬಿಗಿನರ್ಸು ಯಾವತ್ತೇ ಆಗಲಿ 9 ಕಿಲೋಮೀಟ್ರ್ ಇಲ್ಲ 16 ಕಿಲೋಮೀಟ್ರ್ ಮಾಡಬೇಕು ಅಂತ ಹೇಳ್ತಾರೆ. ಚೆನ್ನಾಗಿತ್ತು. ಈಗ ಮತ್ತೆ ಇಲ್ಲಿ ಗಂಗಾ ನದಿ ಹತ್ರ ಬಂದು ಕೂತ್ಕೊಂಡಿದ್ದೀನಿ. ಸ್ವಲ್ಪ ಬಟ್ಟೆ ಎಲ್ಲ ಆರಲಿ. ಇನ್ನೊಂದು ಅಲ್ಲೊಂದು ತ್ರಿಂಬಕೇಶ್ವರ ಟೆಂಪಲ್ ಐತೆ, ಅಲ್ಲಿಗೆ ಹೋಗಬೇಕು. ಸೊ ಯಾರಾದರೂ ರಿಷಿಕೇಶ್ ಕಡೆ ಬಂದರೆ ಮಿಸ್ ಮಾಡಿದೆ ರಿವರ್ ರಾಫ್ಟಿಂಗ್ ಮಾಡಬೇಕು. ತುಂಬ ವರ್ತ್. ಅವ್ರು ಚಾರ್ಜ್ ಮಾಡ್ತಾರೆ 500 ರೂಪಾಯಿ ಏನಕ್ಕೆ, ರಾಫ್ಟಿಂಗ್ ಮಾಡೋದಕ್ಕೆ. ಸೊ ಗೈಡು ನಿಮ್ಗೇನ ವೀಡಿಯೋ ಮ್ಯಾಂಡೇಟ್ ಏನಲ್ಲ, ನಿಮ್ಗೆ ವೀಡಿಯೋ ಬೇಕು ಅಂದ್ರೇ ಮಾಡ್ತಾರೆ. ಇಲ್ಲ ಅಂತಂದರೆ ನಾರ್ಮಲಾಗಿ ಜಸ್ಟ್ ರಾಫ್ಟಿಂಗ್ ಮಾಡ್ಕೊಂಡು ಕರ್ಕೊಬಂದುಬಿಡ್ತಾರೆ. ಇದೆ ನನ್ನ ಡೋಮ್ಯಾಟ್ರಿ. ಆ್ಯಕ್ಚುಲಿ ಹೊರಗಡೆ ಇಷ್ಟೊತ್ತು 1:30 ಆಯಿತು ಟೈಮು. ಅಲ್ಲಿ ಕೂತ್ಕೊಂಡಿದ್ದ ಹೆವಿ ಬಿಸಿಲು, ಯಾಕೋ ಒಂಥರ ಫುಲ್ ಟಯರ್ಡ್ ಆದಂಗೆ ಆಗ್ತಾಯಿತ್ತು. ಸ್ವಲ್ಪ ಹೊತ್ತು ಮಲ್ಕೊಂಡು ಸಾಯಂಕಾಲ ಹೋಗೋಣ ಟೆಂಪಲ್ಗೆ ಅಂತ ಬಂದೆ. ಏನು ನೋಡ್ತಿದ್ದೀರಲ್ಲ, ಇದೇ ನನ್ನ ಸ್ಟೇ. ಚೆನ್ನಾಗೈತೆ, ಫ್ಯಾನ್ ಐತೆ, ಲೈಟ್. ಸೊ ಆ್ಯಕ್ಚುಲಿ ನಾನು ಡೋರ್ಮೆಟ್ರಿ ಇದ್ದಿದ್ದು ಆಪೋಸಿಟು. ಅವ್ರು ಚೇಂಜ್ ಮಾಡಿದ್ರು, ಯಾರೋ ಬುಕ್ಕಿಂಗ್ ಮಾಡ್ಕೊಂಡಿದ್ದಾರೆ ಅಂತ. ಸೊ ಫುಲ್ ಫ್ಯಾಮಿಲಿ ಅಂತ ಬುಕ್ ಮಾಡ್ಕೊಂಡಿದ್ದಾರಂತೆ ಆ ಕಡೆ. ಈಗ ನಂದು ಇದು ಸ್ಟೇ. ಸ್ವಲ್ಪ ಹೊತ್ತು ಇಲ್ಲಿ ರೆಸ್ಟ್ ಮಾಡಿ ಸಾಯಂಕಾಲ ಸ್ನಾನ ಮಾಡ್ಕೊಂಡು ಮತ್ತೆ ಹೋಗ್ತೀನಿ. ಯಾಕಂತಂದರೆ ಏನು ಗೊತ್ತಾ, ಅದು ಪ್ಯಾಡ್ಲಿಂಗ್ ಮಾಡ್ತಾರಲ್ವ, ಅದನ್ನು ಬೋಟು ಓಡಿಸಿ ಕೈ ಬಲಗೈ ಎಡಗೈ 2 ಕಡೆನೂ ನೋಯ್ತಾ ಇದ್ದಾರೆ ನನಗೆ. ಓಕೆ, ನಾನೀಗ ಬಂದಿದ್ದೀನಿ ತ್ರಿಂಬಕೇಶ್ವರ ಟೆಂಪಲ್ ಹತ್ರ. ಈ ಟೆಂಪಲ್ನ ತುದಿಗೆ ಹೋಗಬೇಕು ಅಂತಂದರೆ ಸುಮಾರು ಒಂದು 7-8 ಫ್ಲೋರ್ನ ಹತ್ಕೊಂಡು ಹೋಗಬೇಕು. ಇಲ್ಲಿ ಹೈಲೈಟ್ ಏನಂತಂದರೆ ಮೇಲ್ಗಡೆ ಹೋದರೆ ಆ ವ್ಯೂ ಸಖತ್ತಾಗಿ ಕಾಣಿಸುತ್ತೆ. ಮತ್ತು ಇಲ್ಲಿ ತ್ರಿಂಬಕೇಶ್ವರನ ದರ್ಶನ ಮಾಡ್ಕೋಬೋದು. ಇಲ್ಲಿ ಒಂದು ದೇವಸ್ಥಾನ ಅಲ್ಲೇ ಇರೋದು, ಸುಮಾರು ಎಲ್ಲ ದೇವತೆಗಳನ್ನ ನಾವು ಈ ಟೆಂಪಲಲ್ಲೇ ನೋಡ್ಬೋದು. ಈಗ ಟಾಪ್ ಮೇಲೆ ಹೋಗ್ಬಿಟ್ಟು ಸನ್ಸೆಟ್ ಹೆಂಗೆ ಕಾಣುತ್ತೆ ಅಂತ. ಆ್ಯಕ್ಚುಲಿ ಸನ್ಸೆಟ್ ಇಲ್ಲಿಂದ ಕಾಣಿಸ್ತಾ ಐತೆ, ಬಟ್ ಮೇಲ್ಗಡೆಯಿಂದ ನೋಡಬೇಕು ಅಂತ ಹೇಳ್ತಾರೆ. ರಿಷಿಕೇಶಲ್ಲಿ ತುಂಬ ಸ್ಕೇರಿ ಅಂತ ಹೇಳ್ತಾರೆ. ತುಂಬ ಜನ ಭಯ ಬೀಳ್ತಾರಂತೆ ಮೇಲ್ಗಡೆ ಹೋಗೋದಕ್ಕೆ. ಸೊ ನೋಡೋಣ ಏನೈತೆ ಅಂತ. ಇಷ್ಟೊತ್ತು ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀನಾ, ಇನ್ನು ಅಲ್ಲಿಗೆ ಹೋಗಬೇಕು. ಫೈನಲಾಗಿ ಮೇಲ್ಗಡೆ ಬಂದ್ಬಿಟ್ಟು ತ್ರಿಂಬಕೇಶ್ವರನ ದರ್ಶನ ಮಾಡ್ಕೊಂಡು ವ್ಯೂ ನೋಡ್ತಾ ಇದ್ದೀನಿ. ವ್ಯೂ ನೋಡಿದ್ರಲ್ಲ, ಇನ್ನು ನೀವು ನೋಡಿ. ಇದೇ ಮೇನ್ ಟೆಂಪಲ್ಲು. ಗಂಗಾ ನದಿ ಹರಿತಾ ಐತೆ. ಅಲ್ಲಿ ನೋಡ್ತಾ ಇದ್ರಲ್ಲ, ಅದು ಬಂದ್ಬಿಟ್ಟು ಲಕ್ಷ್ಮಣ್ ಜೂಲಾ ಬ್ರಿಡ್ಜು. ಇಲ್ಲಿ ಸುಮಾರು ದೇವಸ್ಥಾನಗಳಿದ್ದಾವೆ. ದೇವಸ್ಥಾನಗಳು ತುಂಬ ಹೈಟಲ್ಲಿದ್ದಾವೆ. ಈಗ ನಾನಿರೋ ಈ ತ್ರಿಂಬಕೇಶ್ವರ ಟೆಂಪಲ್ಲು ನನಗನ್ನಿಸ್ದಾಗೆ ರಿಷಿಕೇಶಲ್ಲೇ ತುಂಬ ಹೈಟಲ್ಲಿರೋ ಟೆಂಪಲ್ ಅನ್ಕೊತೀನಿ. ಮತ್ತು ಬ್ಯೂಟಿಫುಲ್ ಸನ್ಸೆಟ್ ಆಗ್ತಾಯಿದೆ. ಅಲ್ಲಿ ಆರತಿ ನಡೀತಾ ಐತೆ ಅಲ್ಲಿ ಆ ಘಾಟ್, ಶ್ರೀ ಸತ್ಯಸಾಯಿ ಘಾಟ್ ಅಂತ ಹೇಳ್ತಾರೆ. ನಾನು ನೆನೆ ಹೋಗಿದ್ನಲ್ಲ, ಈಗ ಅಲ್ಲಿಗೆ ಹೋಗೋದಕ್ಕೆ ಟ್ರೈ ಮಾಡ್ತೀನಿ. ಮೇ ಬಿ ಇಲ್ಲಿಂದ ಇಳಿಯೋಕ್ಕೆ ಎಷ್ಟೊತ್ತಾಗೋದು ಗೊತ್ತಾ, ಎಲ್ಲೇ ಐತೆ ನೋಡ್ರಿ ಕೆಳಗಡೆ. ಈಗ ಬ್ರಿಡ್ಜ್ ಕ್ರಾಸ್ ಮಾಡ್ಕೊಂಡು ನಾನು ಅಲ್ಲಿಗೆ ಹೋಗ್ಬೇಕು. ಆಲ್ರೈಟ್, ಇನ್ನು 20 ನಿಮಿಷ ಆಯಿತು ಆರತಿಗೆ. ಓಡೋಗ್ತಾ ಇದ್ದೀನಿ. ಅಲ್ಲಿ ಆಲ್ರೆಡಿ ಪ್ರಿಪ್ರೇಷನ್ ಎಲ್ಲ ಆಲ್ಮೋಸ್ಟ್ ಆಗೋಗೈತೆ. ಸೊ ಆರತಿ ನೋಡಬೇಕು ರಿಷಿಕೇಶಲ್ಲಿ, ಮಿಸ್ ಮಾಡ್ದಂಗೆ.
ಹರಿದ್ವಾರದಲ್ಲಿ ಮಿಸ್ ಮಾಡದೆ ಹೆಂಗೆ ಆರತಿ ನೋಡ್ತಾರೋ ಅದೇ ಥರ ತುಂಬ ಜನ ಬಂದ್ಬಿಟ್ಟು ಇಲ್ಲಿ ಆರತಿ ಅಟೆಂಡ್ ಮಾಡ್ತಾರೆ. ಸೊ ಒಂದು 2-3 ಕಡೆ ನಡೀತೆ ಅಂತ ಏನೋ ಹೇಳಿದ್ರು. ಈಗ ನಾನು ಹೋಗ್ತಿರೋದು ಸತ್ಯಸಾಯಿ ಘಾಟಲ್ಲಿ ಆರತಿ ನಡೀತಾ ಐತೆ. ನೆನ್ನೆ ಸಂಡೇ ಆಗಿರೋದ್ರಿಂದ ಫುಲ್ಲು ಜನ ಬಂದಿದ್ದರು, ಇವತ್ತು ಸ್ವಲ್ಪ ಕಮ್ಮಿ ಇದ್ದಾರೆ. ಓಹೋ ನೋಡಿ ರಾಫ್ಟಿಂಗ್ ಮುಗಿಸ್ಕೊಬಂದರು. ನಿಜ ರಾಫ್ಟಿಂಗ್ ಮಾತ್ರ ಮಿಸ್ ಮಾಡ್ದಂಗೆ ರಿಷಿಕೇಶಿಗೆ ಬಂದರೆ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಹರ ಹರ ಮಹಾದೇವ್. सर्वार्थसाधके शरण्ये त्र्यम्बके गौरी नारायणी नमोस्तुते सर्वदा सर्वकार्येषु नास्ति साममङ्गलं येषां प्रदेशो भगवान् मङ्गलायतनं हरे तदेव लगनं सुदं तदेव ताराबलं चन्द्रबलं तदेव विद्याबलं देवबलं तदेव लक्ष्मीपदे ते गृहं स्मरामि. ಗಂಗಾ ಆರತಿ ಮುಗಿಸ್ಕೊಂಡು ಬಂದೆ. ಒಂದು 1 ಅವರ್ ಗಂಗಾ ಆರತಿ ನಡೆಯುತ್ತೆ. ತುಂಬ ಚೆನ್ನಾಗಿತ್ತು, ಪ್ರಶಾಂತವಾಗಿತ್ತು. ಈಗ ರಿಟರ್ನ್ ಹೋಗ್ತಾ ಇದ್ದೀನಿ ನಾನು ಹಾಸ್ಟೆಲ್ಗೆ. ಅದಕ್ಕಿಂತ ಮುಂಚೆ ಸ್ವಲ್ಪ ಹೊತ್ತು ಇಲ್ಲೇ ಗಂಗಾ ಘಾಟಲ್ಲಿ ಓಡಾಡೋಣ ಅಂತ ಬಂದೆ. ಮತ್ತು ರಿಷಿಕೇಶ್ಗೆ ಹೋಗಿ ಬರ್ತೀನೋ ಗೊತ್ತಿಲ್ಲ. ರಿಷಿಕೇಶ್ಗೆ ಡೈಲಿ ತುಂಬ ಜನ ಬರ್ತಾನೆ ಇರ್ತಾರೆ. ಅದರಲ್ಲಿ ಫಾರಿನರ್ಸು ಜಾಸ್ತಿ ಬರ್ತಾರೆ. ಫಾರಿನರ್ಸು ಇಲ್ಲಿ ಬರೋದೇನಕ್ಕೆ ಅಂತಂದರೆ ಅವರು ಧ್ಯಾನ ಮಾಡೋದಕ್ಕೆ ಬರ್ತಾರೆ. ಕೆಲವು ಯೋಗ ಕ್ಲಾಸಸ್ ನಡೀತವೆ ಇಲ್ಲಿ, ಅದಕ್ಕೋಸ್ಕರ ಬರ್ತಾರೆ. ಮತ್ತು ನಮ್ಮ ಇಂಡಿಯಾದ ಮೂಲೆಯಿಂದನೂ ಜನ ಬರ್ತಾರೆ. ನಿಜವಾಗ್ಲೂ ಆರತಿಲಿ ಫಾರಿನರ್ಸು ಆರತಿಲಿ ಕುತ್ಕೊಂಡು ಅವರು ಭಜನೆ ಮಾಡ್ಕೊಂಡು ಮತ್ತು ಆ ದೇವ್ರ ಪ್ರಸಾದ ಇಸ್ಕೊಂಡು ಹೋಗಿದ್ದು ನೋಡಿ ತುಂಬ ಖುಷಿ ಆಯಿತು. ಅವ್ರಿಗೆ ಎಷ್ಟು ಭಕ್ತಿ ನೋಡಿ, ಎಲ್ಲಿಂದನೂ ಬಂದು ಇಲ್ಲಿ ನಮ್ಮ ಸನಾತನ ಧರ್ಮದಲ್ಲಿ ಅವರು ಇಲ್ಲಿ ಭಾಗವಹಿಸಿದ್ದು ತುಂಬ ಖುಷಿ ಆಯಿತು. ಇನ್ನು ಇಲ್ಲಿಂದ ರಿಟರ್ನ್ ಹೋಗ್ತಿದ್ದೀನಿ ಹಾಸ್ಟೆಲ್ಗೆ. ಸ್ವಲ್ಪ ಹೊತ್ತು ಇಲ್ಲಿ ಓಡಾಡೋಣ ಅಂತ ಬಂದಿದ್ನಲ್ಲ. ಸೊ ಇನ್ನು ಇಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ಜನ ಆ ದೀಪಗಳನ್ನ ಅವ್ರು ಏನಾದರೂ ಅಂದ್ಕೊಂಡು ಇಲ್ಲಿ ಗಂಗಾ ನದಿಯಲ್ಲಿ ದೀಪ ಬಿಡ್ತಾಯಿದ್ದಾರೆ. ಅಲ್ಲಿ ನೋಡಿ ಅಲ್ಲೆಲ್ಲ ನಿಜವಾಗ್ಲೂ ಒನ್ ಆಫ್ ದ ಫೇವ್ರೇಟ್ ಪ್ಲೇಸ್ ಆಗೋಯ್ತು ನನಗೆ. ಫ್ಯೂಚರಲ್ಲಿ ಯಾವಾಗಾದರೂ ಬಂದರೆ ಇನ್ನೊಂದು 4-5 ದಿನ ಇರಬೇಕು ಅನ್ನಿಸ್ತು. ಇಲ್ಲಿ ರಿಷಿಕೇಶಲ್ಲೇ ಟೋಟಲಾಗಿ 3 ದಿನ ಇದ್ದೆ. ಆ 3 ದಿನ ಕಳೆದಿದ್ದೇ ಗೊತ್ತಾಗಲಿಲ್ಲ. ಸೊ ಗೈಸ್, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಏನು ಅನ್ನಿಸ್ತು ಅಂತ ಹೇಳ್ಬಿಟ್ಟು ಮಿಸ್ ಮಾಡಿದೆ ನಿಮ್ಮ ಅಭಿಪ್ರಾಯನ ಕಾಮೆಂಟಲ್ಲಿ ತಿಳಿಸಿ. ಸೊ ಈ ಥರ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಫ್ಯೂಚರಲ್ಲಿ ಬರುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್.